ಮದುವೆ ಮಾಡಿಸೋ ಅಪ್ಪ ಅಮ್ಮಂದಿರಿಗೆ ಹೇಳ್ತಕ್ಕಂತಹ ವಿಚಾರ ಏನು ಅಂತಂದರೆ, ನೀವೇ ಪೌರೋಹಿತ್ಗೆ ಆಗಬೇಕು. ಅಂದರೆ ಗಂಡು ಅಂದರೆ ಹೆಣ್ಣು ಅಂದರೆ ಏನು ತಿಳ್ಕೊಬೇಕಿತ್ತು, ನಾವೇನು ತಿಳಿಸ್ಬೇಕಿತ್ತು ಅಂತ ನೀವು ಡಿಸೈಡ್ ಮಾಡಿ. ಅವ್ರ ಹತ್ರ ಹೋಗ್ಬೇಕಾದ್ರೆ ಏನೋ ಕರ್ಕೊಂಬಂದು ಬೇಕಾದ್ರೆ ಮಂತ್ರ ಹೇಳಿ ಮಾಂಗಲ್ಯ ಕಟ್ಟಿಸಿ. ಇವ್ರಿಗೆ ಮಾಡ್ಬೋದಾ ಅಂತ ಎಲ್ಲೂ ಕೇಳಬೇಡಿ. ಅವರು ಪುರೋಹಿತರು ಮದುವೆ ಆಗೋ ಹೆಣ್ಣು ನೋಡಿಲ್ಲ, ಮದುವೆ ಆಗೋ ಗಂಡನೂ ನೋಡಿಲ್ಲ, ಅವರಿಬ್ಬರು ವಾಸಮಾನ ಮಾಡೋ ಮನೆ ನೋಡಿಲ್ಲ, ಅವರಿಬ್ಬರು ಕೆಲಸ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಅವರಿಬ್ಬರು ಎಷ್ಟೊತ್ತು ಮಲಗ್ತಾರೆ ಎಷ್ಟೊತ್ತು ಕೇಳ್ತಾರೆ ಗೊತ್ತಿಲ್ಲ. ಇದು ಹೆಂಗ್ರಿ ಇವ್ರು ಹೇಳ್ತಾರೆ ಅಂತ ನೀವು ಮದುವೆ ಮಾಡ್ತೀರಾ? ಸರಿಯೇನಮ್ಮ ಇದು? ಹುಡುಗ ಹುಡುಗಿ ನೋಡಿದೆ, ಅವರ ಹಿಂದಿನ ದಿನಚರಿ ನೋಡಿದೆ, ಅವ್ರ ಕುಟುಂಬದ ರಹಸ್ಯವನ್ನು ತಿಳಿಯಿದೆ. ನೀವು ಈ ಹುಡುಗನಿಗೆ ಹುಡುಗಿಗೆ ಮಾಡಿ ಇದು ಭಾರಿ ಚೆನ್ನಾಗಿ ಬರುತ್ತೆ ಅಂತ ಸುಳ್ಳು ಸುಳ್ಳು ಹೇಳಿ ಜನಗಳನ್ನು ದಿಕ್ಕು ತಪ್ಪಿಸಿ, ದಾಂಪತ್ಯದ ಬಂದರೆ ದೊಡ್ಡ ಬೆಂಕಿಯನ್ನು ಹಚ್ಚಿ ಅಂತ ನೀವು ಬೇಕು ಅಂತ ಮಾಡಲ್ಲ. ನೀವು ಹೇಳೋ ರೀತಿ ಬೆಂಕಿ ಹಚ್ಚೋಂಗಿರತ್ತೆ. ದೋಷ ಎಂದರೇನು ಅಂದರೆ, ಸರಿಯಾದ ರೀತಿ ಜ್ಞಾನವಂತರಾಗತಕ್ಕಂಥ ವಿಚಾರವನ್ನು ಹೇಳದಿದ್ದಾಗ ದೋಷ ಅಷ್ಟೇ. ಊಟ ಮಾಡುವಾಗ ಒಳ್ಳೆ ಊಟ ಯಾವುದು ಕೆಟ್ಟ ಊಟ ಯಾವುದು ಅಂತ ಹೇಳೋಕ್ಕಾಗತ್ತೆ ನಮ್ಮ? ಅದು ಹೇಳ್ತಾರೆ. ಶುದ್ಧವಾದ ತಾಜಾ ಇರೋ ಊಟ ಯಾವುದು ಹೇಳಿ ಹೇಳಿ ಅವರೇ ತಾಜಾ ಇಲ್ಲ. ಯಾಕೆ ಅಂದರೆ ಬಾಯಿ ಬಿಟ್ಕೊಂಡು ಯಾರು ಊಟ ಮಾಡ್ತಾರೋ ಅದು ಹಳಸಿದ್ದೆ. ಅದನ್ನು ಇವ್ರು ಇಷ್ಟುದ್ದ ಪುಸ್ತಕದಲ್ಲಿ ಓದೀನಿ ಅಂತ ತಾಜಾ ಊಟ ಮಾಡಿ ಅಂತ ಹೇಳ್ತಾರೆ. ಬಾಯಿ ಬಿಟ್ಕೊಂಡು ಯಾರು ತಿಂತಾರೋ ಅದು ಹಳಸಿರೋ ಊಟನೇ. ಜನ ತಿನ್ನಕ್ಕಿಲ್ಲ ಅಂತ ಪಾಪ ನೆನ್ನೆ ರಾತ್ರಿ ಇವತ್ತು ತಿಂತಾರೆ, ಅದನ್ನು ಹಳಸು ಅಂತ ಹೇಳ್ಬೋದು. ನಮ್ಮ ಜನ ಚೆನ್ನಾಗಿರೋದು ತಾಜಾ ಮಾಡಿ ಊಟ ಅಡುಗೆ ಮಾಡಿ ಬಾಯಿ ಬಿಟ್ಕೊಂಡು ಮಾತಾಡ್ಕೊಂಡು ಊಟ ತಿಂತಾರೆ. ಅದು ನಾಲ್ಗೆ ಮೇಲೆ ಹಾಕಿದ ತಕ್ಷಣ ಅಳಸೋಗುತ್ತೆ, ಒಳಗಡೆ ಗಂಟಲು ಎಳೆಯೋದ್ರೊಳಗಡೆ ಕೊಳ್ತೋಗುತ್ತೆ. ಇನ್ನು ಒಳಗಡೆ ಹೋದ್ಮೇಲೆ ಇರತಕ್ಕಂಥ ಪಾರ್ಟ್ಸ್ ಎಲ್ಲ ಏನು ಮಟ್ಟಕ್ಕಾಗಿರೋ ಸ್ವಲ್ಪ ಡಿಸೈಡ್ ಮಾಡಿ. ಯಾಕಿದು ಕೊಳ್ತೋಗುತ್ತೆ ಅಂದರೆ ಅದಕ್ಕಾರು ಸ್ವಲ್ಪ ನಾಚಿಕೆ ಬಿದ್ದು ಕರೆಕ್ಟಾಗಿ ಊಟ ಮಾಡಲಿ ಭಕ್ತಿಯಿಂದ ಅಂತ ಈ ಪದ ಬಳಸ್ತಾ ಇರೋದು ನಾನು. ಆ ಗುಟ್ಟು ಯಾವುದು ಅಂತಕ್ಕಂಥ ವಿಷಯಕ್ಕೆ ಹೇಳ್ಬಿಡ್ತೀನಿ. ಈ ನಕ್ಷತ್ರದ ಅವಕಾಶ ಕರೆ ಸಿಕ್ಕಿದ್ರೆ ವಿಮರ್ಶೆ ಮಾಡೋಣ. ಅದಕ್ಕೆ ಈ ರಹಸ್ಯದ ಗುಟ್ಟು ಯಾವುದು ಅಂದರೆ, ಹೆಣ್ಣಿನ ಪ್ರತಿ ತಿಂಗಳು ಆಗುವಂಥ ಮುಟ್ಟು ಹೆಣ್ಣಿನಲ್ಲಿ ಇರುವ ದೋಷ. ಪ್ರತಿ ತಿಂಗಳು ಆಗುವ ಮುಟ್ಟು ದಾರಿ ತಪ್ಪಿದಾಗ, ಸಮಯ ಮೀರಿದಾಗ, 2 ದಿನ ಮುಂಚೆ 2 ದಿನ ಹಿಂದೆ, 1 ವಾರ ಆಮೇಲೆ 15 ದಿನ ಹಿಂಗೆ ಈ ಥರ ಇರ್ತಕ್ಕಂಥದ್ದು ಒಂದು ಭಾಗ ಆದರೆ, ಹೆಣ್ಣಿಗೆ ಆ ಸಮಯದಲ್ಲಿ ಯಾವ ಕಾರಣಕ್ಕೂ ಹೊಟ್ಟೆ ಹುಬ್ಬರಾಣಿಕೆ ಬರ್ತಕ್ಕಂಥದ್ದು, ಹೊಟ್ಟೆ ನೋವು ಬರ್ತಕ್ಕಂಥವ್ರು ವಿವಾಹ ದೋಷ. ಅವರಿಗೆ ಮದುವೆ ಯಾವ ಕಾರಣಕ್ಕೂ ಸೂಕ್ತ ಅಲ್ಲ. ಈ ರೀತಿ ಲೆಕ್ಕ ಹಾಕಿದ್ರೆ ವರ್ಷಕ್ಕೆ 3-4 ಮದುವೆ ಆಗಲ್ಲ. ಯಾಕೆಂದ್ರೆ ಹೆಣ್ಣು ಮಕ್ಕಳಲ್ಲೆಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ಮೇ. ಹೌದಾ? ಮತ್ತು ಹಾಗಿದ್ದ ಮೇಲೆ ಮದುವೆ ಮಾಡೋಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ಯಾರು ಅಂತ ನಾನು ಕೇಳ್ತಾ ಇಲ್ಲ, ಧರ್ಮದಲ್ಲಿ ಕೇಳುತ್ತೆ. ಆರೋಗ್ಯವಲ್ಲದ ಒಂದು ಹೆಣ್ಣು ಋತುವಾಗ್ತಾ ಪ್ರತಿ ತಿಂಗಳು ಆಗ್ತಕ್ಕಂಥದ್ದು ದೇಹ ಶುದ್ಧಿ ಆಗಲಿ ಅಂತ. ದೇಹ ಶುದ್ಧಿ ಆಗ್ತಕ್ಕಂಥ ಈ 3 ದಿನದ ವಿಚಾರವನ್ನು ಕರೆಕ್ಟಾಗಿ 27 ದಿನಕ್ಕೆ 27 ನಕ್ಷತ್ರ ಅಂತ ಹೇಳ್ತಕ್ಕಂತಹ ಜ್ಯೋತಿಷಿಗಳಿಗೆ ನಾನೊಂದು ಸವಾಲು. 27 ನಕ್ಷತ್ರ ಅಂದ ಮೇಲೆ 27 ನಕ್ಷತ್ರನೂ ತಪ್ಪೇ. ಯಾಕೆ? 27 ದಿನ ಕರೆಕ್ಟಾಗಿ ಹುಡುಗಿ ಹೊರಗಡೆ ಆದರೆ 27 ನಕ್ಷತ್ರ ಯಾವುದೇ ನಕ್ಷತ್ರ ಅದು ವಿವಾಹ ದೋಷ ಇಲ್ಲ. ಅದರಲ್ಲಿ ಜ್ಯೇಷ್ಠ ಬೇಡ, ಮೂಲ ಬೇಡ, ವಿಶಾಖ ಬೇಡ, ನಥಿಂಗ್. ನಮಗಲ್ಲಿ ಬೇಕಿರೋದು ದೇಹ ಶುದ್ಧಿ ಆಗಬೇಕು. ಏನಮ್ಮ? ದೇಹ ಶುದ್ಧಿ ಆದರೆ ಮನಃಶುದ್ಧಿ, ಮನಃಶುದ್ಧಿ ಆದರೆ ದಾಂಪತ್ಯ ಶುದ್ಧಿ, ದಾಂಪತ್ಯ ಶುದ್ಧಿ ಅಂದರೆ ಆರೋಗ್ಯ. ಅದಕ್ಕಿಂತ ಜೀವನ ಏನು ಬೇಕು?